ಎಳೆಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ 70ರಲ್ಲಿ ಸುಮಾರು 10 ಎಕರೆ ಜಮೀನು ಕಾರ್ಮಿಕ ಇಲಾಖೆಯವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಒಂದು ಶಾಲೆಯನ್ನು ನಿರ್ಮಾಣ ಮಾಡಲು ಮಂಜೂರಾತಿಯನ್ನು ಕೊಟ್ಟಿರ್ತಾರೆ. ಮಂಜೂರಾತಿಯನ್ನು ಕೊಟ್ಟು ಸನ್ಮಾನ್ಯ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಎಸ್.ಎನ್. ನಾರಾಯಣಸ್ವಾಮಣ್ಣವರು ಇಡೀ ರಾಜ್ಯದಲ್ಲಿ 9 ಶಾಲೆ ಮಂಜೂರು ಆದಾಗ 9ರಲ್ಲಿ ಬಂಗಾರಪೇಟೆ ತಾಲೂಕು ಕೂಡ ಒಂದು. ತುಂಬ ಕಷ್ಟ ಬಿದ್ದು ಮಿನಿಸ್ಟ್ರ್ ಕೈಯ ಕಾಲ ಹಿಡಿದು ಈ ಒಂದು ಕಾಮಗಾರಿನ ಇಲ್ಲಿ ಹಾಕ್ಕೊಬಂದಿದ್ದಾರೆ. ಯಾಕೆ ಹಾಕ್ಕೊಬಂದಿದ್ದಾರೆ ಅಂದರೆ ಈ ಭಾಗದ ಜನ ತುಂಬ ಬಡವರು ಇದ್ದಾರೆ, ಮಕ್ಕಳು ಓದೋದಕ್ಕೆ ಅನುಕೂಲ ಆಗಬೇಕು, ಈ ಭಾಗ ಇನ್ನೂ ಡೆವಲಪ್ಮೆಂಟ್ ಆಗಬೇಕಂತ ಅನ್ನೋ ಉದ್ದೇಶದಿಂದ ಇಲ್ಲಿ ಈ ಶಾಲೆಯನ್ನು ಹಾಕ್ಕೊಬಂದಿದ್ದಾರೆ. ಈ ಶಾಲೆ ಏನು ಅಂದರೆ 6ನೇ ತರಗತಿಯಿಂದ PUC ಸೆಕೆಂಡ್ PUC ತನಕ ಉಚಿತವಾಗಿ ವಿದ್ಯಾಭ್ಯಾಸವನ್ನು ಮಾಡ್ಕೊಂಡು ಹೋಗ್ಬೋದು ಅಂಥ ಒಂದು ಶಾಲೆಯನ್ನು ಇಲ್ಲಿ ತಂದುಕೊಟ್ಟಂಥ ಕೀರ್ತಿ ಎಸ್.ಎನ್. ನಾರಾಯಣಸ್ವಾಮಣ್ಣವರು. ಫಾರೆಸ್ಟ್ ಇಲಾಖೆ ಮತ್ತು ಪಂಚಾಯಿತಿ 2 NOCಯನ್ನು ಕೊಟ್ಟಿರ್ತಾರೆ. ಇಲ್ಲಿ KBR ಇನ್ಫ್ರಾಟೆಕ್ಸ್ ಲಿಮಿಟೆಡ್ ಇವರಿಗೆ ಗುತ್ತಿಗೆ ಕೊಟ್ಟಿರ್ತಾರೆ. ಇವರಿಗೆ ವರ್ಕ್ ಆರ್ಡ್ರ್ ಕೂಡ ದಿನಾಂಕ 12/1/2026ರಂದು ಕಾರ್ಯಾದೇಶ ಕೂಡ ಕೊಟ್ಟಿದ್ದಾರೆ. ಅದರ ಪ್ರಕಾರವಾಗಿ ಕಾರ್ಮಿಕ ಇಲಾಖೆಯವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಮಂಜೂರಾತಿಯನ್ನು ಮಾಡಿ ಕಾಂಟ್ರಾಕ್ಟ್ರಿಗೆ ವರ್ಕ್ ಆರ್ಡ್ರನ್ನು ನೀಡಿ ಇವ್ರ ಸ್ಥಳ ಹ್ಯಾಂಡ್ ಓವರನ್ನು 12/3/2026ರಂದು ಈ ಸ್ಥಳವನ್ನು ಹ್ಯಾಂಡ್ ಓವರ್ ಮಾಡಿರ್ತಾರೆ. ಏನು ಶಾಲೆಯ ಕಟ್ಟಡಗಳನ್ನು ನಿರ್ಮಾಣ ಮಾಡೋದಕ್ಕೆ ಅದರ ಪ್ರಕಾರ ಇವತ್ತು ಅದರಲ್ಲಿ ಇರ್ತಕ್ಕಂಥ ಮರಗಳನ್ನು ತೆರವುಗೊಳಿಸಿ ಬಿಲ್ಡಿಂಗ್ ಮಾಡಬೇಕಾಗಿರೋದು. ಮರ ಇರುವಾಗ ಬಿಲ್ಡಿಂಗ್ ಮಾಡೋಕ್ಕೆ ಬರಲ್ಲ. ಮರ ಇರ್ಬೋದು, ಕಲ್ಲಾಗಿರ್ಬೋದು, ಬ್ಲಾಸ್ಟ್ ಮಾಡೋದು ಇಂಥದ್ದೆಲ್ಲ ಇರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಕೆಲಸ ಮಾಡಬೇಕು. ಆ ಕೆಲಸ ಸ್ಟಾರ್ಟ್ ಮಾಡಿದಾಗ ಈಗ ಲೋಕಲಲ್ಲಿ ಮಧ್ಯಾಹ್ನ ಬಂದು ಗಲಾಟೆ ಮಾಡಿದ್ದಾರೆ. ಯಾರೋ ಏನೋ ಮಾಡ್ತಾಯಿದ್ದಾರೆ, ಇಲ್ಲಿ ಜಮೀನು ಹೊಡೆದು ಬಿಡ್ತಾರೆ ಅನ್ನೋ ರೀತಿ ಮಾತಾಡಿದ್ದಾರೆ. ಜಮೀನು ಹೊಡೆಯೋದಕ್ಕಾಗಲಿ ಮರಗಳು ಹೊಡೆಯೋದಕ್ಕಾಗಲಿ ಅಂಥ ದರಿದ್ರ ಕೆಲಸ ನಾವು ಮಾಡಲ್ಲ. ಇವತ್ತು ಎಸ್.ಎನ್. ನಾರಾಯಣಸ್ವಾಮಣ್ಣವರು 13 ವರ್ಷ ಆಯಿತು ಅಧಿಕಾರಕ್ಕೆ ಬಂದು. 2 ಸಲ ಸರ್ಕಾರ ಇತ್ತು, ಸಿದ್ದರಾಮಣ್ಣವ್ರ ಸರ್ಕಾರ. ಇದನ್ನು ಮಾರಬೇಕು, ನಾವು ತಿನ್ನಬೇಕು ಅಂದಿದ್ರೆ ಯಾವಾಗೋ ಮಾರ್ಕೊಂಡು ತಿಂತಾಯಿದ್ವಿ. ನಾವೊಂದು ಕಡ್ಡಿ ಮುಟ್ಟಿದವರಲ್ಲ, ಇವತ್ತು ಬೆಳೆಸಿಟ್ಟಿದ್ದೀವಿ, ಒಳ್ಳೆಯ ಉದ್ದೇಶಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀವಿ. ಅದರಲ್ಲಿರೋ ಮರನ ತೆಗೆದೇ ಬಿಲ್ಡಿಂಗ್ ಕಟ್ಟಬೇಕು. ಮರದ ಮೇಲೆ ಬಿಲ್ಡಿಂಗ್ ಕಟ್ಟೋಕ್ಕಾಗಲ್ಲ. ಯಾರೋ ಬಂದಿದ್ರು ಪಾಪ, ಎಲ್ಲಾದರೂ ಮರದ ಮೇಲೆ ಬಿಲ್ಡಿಂಗ್ ಕಟ್ಟಿದಾರೋ ಏನೋ ನಮ್ಗೆ ಗೊತ್ತಿಲ್ಲ. ಅವ್ರೇನಾದರೂ ಆ ಥರ ಪ್ಲ್ಯಾನ್ ಕೊಟ್ಟರೆ ಅದು ಮಾಡೋಣ. ಇಲಾಖೆ ಇರಲಿ, ಇಲಾಖೆ ಗಮನಕ್ಕೆ ತಂದು ಅವ್ರ ಪರ್ಮಿಷನ್ ತೊಗೊಂಡೇ ಹ್ಯಾಂಡ್ ಓವರ್ ಮಾಡಿರೋದು. ಮರಗಳ ಮೇಲೆ ಬಿಲ್ಡಿಂಗ್ ಎಲ್ಲಾದರೂ ಕಟ್ಟಿದರೆ ಹೇಳಿದರೆ ನಾವು ಅದೇ ಥರ ಅವರು ಹೇಳಿದ ಥರನೇ ಮಾಡ್ತೀವಿ, ತೊಂದರೆ ಇಲ್ಲ. ಆಮೇಲೆ ಇದಕ್ಕಿಂತ ಮೊದಲು ಈ ತೋಪದ ಇತಿಹಾಸ ಹೇಳ್ತೀವಿ. ಒಂದು ಸಲ ಮುನಿವೆಂಕಟರೆಡ್ಡಿಯವರು ಚೇರ್ಮನ್ರಾಗಿದ್ದಾಗ ಈ ತೋಪನ್ನು ಮಾರಿ ಬೂದಿಕೋಟೆ ಮಂಡಲ್ಲಿತ್ತು. ಮಂಡಲ್ಲಿದ್ದಾಗ ನಿಮ್ಮ ಕೋಟೆ ಪಕ್ಕದಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ, ಇದ್ರದ್ದೇ ದುಡ್ಡು. ಎಳೆಸಂದ್ರ ವ್ಯಾಪ್ತಿ ಅವತ್ತು ಬೂದಿಕೋಟೆ ಮಂಡಲಕ್ಕೆ ಸೇರಿತ್ತು. ಇವತ್ತು ಕೂಡ ಹೆಸರು ಹಂಗೆ ಉಳಿದಿದೆ. ಆದರೆ ಮಹಾನ್ ಭಾವರು ಇವತ್ತು ಮಧ್ಯಾಹ್ನ ಬಂದು ಗಲಾಟೆ ಮಾಡಿದರು. 2 ಸಲ ಮರಗಳು ಮಾರಿದ್ದಾರೆ. ಇವತ್ತೇನಾದರೂ ಅದ್ರ ಹೆಸರು ತೋರಿಸ್ಲಿ ಪುಣ್ಯಾತ್ಮರು. ಜನಗಳಿಗೆ ಅನುಕೂಲ ಆಗಬೇಕು, ಬಡವ್ರಿಗೆ ಅನುಕೂಲ ಆಗಬೇಕಂತ MLA ಅವರು ಇಲ್ಲಿ ಒಂದು ಸ್ಕೂಲನ್ನು ಮಾಡಿ ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಕಲಿಸ್ಕೊಡ್ಬೇಕು ಈ ಬಡ ಜನಕ್ಕೆ ಅಂತೇಳಿ ಮಾಡ್ತಾ ಇರುವಾಗ ಬೇಕಂತ ಬಂದು ತೊಂದರೆ ಮಾಡ್ತಾಯಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ಕೊಟ್ಟಿರೋ ಜಾಗದಲ್ಲಿ, ಸರ್ಕಾರದ ಜಾಗದಲ್ಲಿ ಕಾನೂನಾತ್ಮಕವಾಗಿ ಕೆಲಸವನ್ನು ಪ್ರಾರಂಭ ಮಾಡಿದ್ದೀವಿ. ಮಾಡಬೇಡ ಅಂತ ಹೇಳೋದಕ್ಕೆ ನಿಮ್ಗೆ ಯಾವುದೇ ಹಕ್ಕಿಲ್ಲ. ನಿಮ್ಗೇನಾದರೂ ಆ ಥರ ಷರತ್ತಿದ್ದರೆ, ತಾಕತ್ತಿದ್ದರೆ ಇಂಥ ಒಂದು ಶಾಲೆ ಮಾಡಿರಿ. ನಾವು 13 ವರ್ಷದಿಂದ ತೋಪನ್ನು ಬೆಳೆಸಿಟ್ಟಿದ್ದೀವಿ. ಇದರಲ್ಲಿ ತಿನ್ಬೇಕಂತಲ್ಲ, ತೋಪನ್ನು ಮಾರ್ಕೊಂಡು ತಿನ್ಬೋದಾಗಿತ್ತು, ಆದರೆ ನಾವು ಕೈ ಹಾಕಿಲ್ಲ. ಅದು ಮಾರ್ಕೊಂಡು ತಿಂದಿರೋರಿಗೆ ಅಂಥ ಬುದ್ಧಿ ಬರೋದು. ಇಲ್ಲೇನೋ ಮಾಡಿಬಿಡ್ತಾರೆ. ಬರ್ರಿ ತೊಗೊಳ್ರಿ, ಎಲ್ಲ ದಾಖಲೆಗಳು ತೊಗೊಳ್ರಿ. ಯಾರೋ ಇವತ್ತು ಮಧ್ಯಾಹ್ನ ಬಂದು ಗಲಾಟೆ ಮಾಡಿದ್ರಲ್ಲ, ದಾಖಲೆಗಳು ತೊಗೊಂಡು ಮಾತಾಡ್ರಿ. ಫರ್ದರ್ ಕಾನೂನಾತ್ಮಕ ಏನು ತೊಗೊಳ್ತಾರೋ ಅದು ನಮಗೆ ಗೊತ್ತಿಲ್ಲ.
ನಮಗೇನು ಬಿಲ್ಡಿಂಗ್ ಆಗಬೇಕು, ಈ ಭಾಗದ ಜನಕ್ಕೆ ಅನುಕೂಲ ಆಗಬೇಕು, ಇಷ್ಟೇ ನಮ್ಮ ಉದ್ದೇಶ. ಇವತ್ತು ನೋಡ್ರಿ 10 ಎಕರೆಯಲ್ಲಿ ಫ್ರೀ ಸೈಟ್ಗಳು ಮಾಡ್ತಾಯಿದ್ದಾರೆ. ಇದ್ರ ಪಕ್ಕದಲ್ಲಿ ಇದು 10 ಎಕರೆಯಲ್ಲಿ 6ನೇ ಕ್ಲಾಸಿಂದ 2nd PUCವರೆಗೂ ಇದು ಮಾಡ್ತಾಯಿದ್ದಾರೆ, ಶಾಲೆ ಒಂದು ಮಾಡ್ತಾಯಿದ್ದಾರೆ, ವಸತಿ ಶಾಲೆ. ಅಲ್ಲಿ 2 ಶಾಲೆ ಮಾಡಿದ್ದೀವಿ. ಇನ್ನೊಂದು ಕಾಲೇಜ್ ಆಗಿದೆ, ಅದಕ್ಕೆ ಬಿಲ್ಡಿಂಗ್ ಬೇಕು. ಇವತ್ತು ಈ ಥರ ಎಲ್ಲ ಮಾಡಿದರೆ ಈ ಭಾಗದಲ್ಲಿ ತರಳೆಗಳು ಮಾಡಿದರೆ ಇರೋದು ಹೋಗ್ತದೆ. ಅವ್ರಿಗೆ ಮನಸ್ಸಿರಲ್ಲ, ಎತ್ತಿ ಎಲ್ಲೋ ಒಂದು ಕಡೆ ಹಾಕ್ತಾರೆ. ಅವ್ರಿಗೆ ಯಾವಾಗ ಪ್ಲೇಸು ಹ್ಯಾಂಡ್ ಓವರ್ ಮಾಡಿದಾರೋ ಅದು ಯಾವ ರೀತಿ ಬಳಸ್ಕೋಬೇಕು, ಯಾರಿಗೆ ಹೋಗ್ಬೇಕು ಅನ್ನೋದು ನಮ್ಗೆ ಮಾಹಿತಿ ಇಲ್ಲ, ನಮಗೆ ಗೊತ್ತಿಲ್ಲ. ಅದು ಯಾರು ಮರ ಹೋಗ್ಬೇಕು, ಯಾರು ಕಡಿಬೇಕು ಅನ್ನೋದು ನಮಗೆ ಮಾಹಿತಿ ಇಲ್ಲ. ನಮ್ಮ ಉದ್ದೇಶ ಏನು, ಇಲ್ಲಿ ಕೆಲಸ ಮಾಡೋದಕ್ಕೆ ಯಾರು ಅಷ್ಟೇ ತೊಂದರೆ ಮಾಡಬಾರ್ದು, ಇಷ್ಟೇ ನಮ್ಮ ಉದ್ದೇಶ. ಇದು ಮರಗಳು ಅದೆಲ್ಲ ಕಟ್ ಮಾಡೋದು ಕಾನೂನಾತ್ಮಕವಾಗಿ ಯಾವ ರೀತಿ ಇದೆಯೋ ಆ ರೀತಿ ಅವ್ರು ಮಾಡ್ಕೊಂಡು ಹೋಗಲಿ, ನಮ್ಮದೇನು ಅಭ್ಯಂತರ ಇಲ್ಲ.